ಡಿ ಕೆ ಅವ್ರದ್ದು ಸರ್ ಅದು ಅದು ಸುರ್ಜೇವಾಲಾ ಗೆಲ್ವಲ್ಲ, ಅದು ಅದೇ ಡಿ ಕೆ ಅವರ ರಣತಂತ್ರ. ಅವರ ಬಲಗೈ ಯಾರೋ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸ್ಕೋಬೇಕಿತ್ತು ಅವರು. ಆಮೇಲೆ ಅವರು ಸ್ಟ್ರಾಟಜಿ ಮಾಸ್ಟ್ರು. ಇರುವ ಅವಕಾಶವನ್ನು ಅವರೊಬ್ಬ ಏನೋ ಕಾಂಗ್ರೆಸ್ ಪಕ್ಷದ ಏನೋ ಸಮರ್ಥ ಸೈನಿಕ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಏನೋ ಅತ್ಯಂತ ನಿಷ್ಠಾವಂತ ಮತ್ತು ಪ್ರೊಫೆಷ್ನಲ್ ಸೋಲ್ಜರ್ ಅವರು ಒಬ್ಬ ಸೈನಿಕ ಟಾಸ್ಕ್ ಕೊಟ್ಟರೆ ಅಥವಾ ಎದುರಾಳಿಯನ್ನು ಮಣಿಸುವ ಅವಕಾಶ ಸಿಕ್ಕರೆ ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಅಲ್ಲಿ ಸಿಕ್ತು, JDS BJPನ ಮಣಿಸುವ ಅವಕಾಶ ಸಿಕ್ತು, ಅಲ್ಲಿ ನುಗ್ಗಿ ಫಿನಿಶ್ ಮಾಡಿದ್ರು. ಅವರನ್ನು ಯೋಧ ಅಂತಾರೆ. ಕಾಂಗ್ರೆಸ್ ಪಕ್ಷದ ನಿಜವಾದ ಯೋಧ, ಕನ್ನಿಂಗಲ್ಲ, ಕಮಾಂಡರ್ ಜಾಗದಲ್ಲಿ ಕೂತು ಪಿತೂರಿ ಮಾಡೋದು, ಕುಡಿಯೋ ಮಜ್ಜಿಗೆಯಲ್ಲಿ ಇನ್ನೇನೋ ಹಾಕಕ್ಕೆ ಟ್ರೈ ಮಾಡೋದು ಅಲ್ವಾ. ಈ ಕೆಲಸ ಮಾಡಲಿಲ್ಲ ಅವರು. ಹೌದು, ಕಮಿಟ್ಮೆಂಟ್ ಇತ್ತು, ಸೋನಿಯಾ ಗಾಂಧಿ ಅವ್ರಿಗೆ ನಿಷ್ಠೆ ತೋರಿಸ್ಬೇಕಿತ್ತು, ಪಕ್ಷದ ನಿಷ್ಠೆ ತೋರಿಸ್ಬೇಕಿತ್ತು. ಜೈಲಲ್ಲಿ ಕೂತ್ರಲ್ರಿ, ನೆಲದ ಮೇಲೆ ಮಲಗಿ ತಿಂಗಳು ಕಳೆದು ಬಂದ್ರಲ್ರಿ. ಮತ್ತು ಈ ನಿಯತ್ತು, ಈ ಕಮಿಟ್ಮೆಂಟ್ ಯಾವನಾರು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಪ್ರಾಣ ಹೇಳಿಗಳ ಥರ ಓಡ್ಬಿಡ್ತಾರೆ. ಉದಾಹರಣೆಗಳು ಸಾವಿರ ಉದಾಹರಣೆ ನಮ್ಮ ಅಲ್ಲ, ಮಾಫಿ ಸಾಕ್ಷಿ ಅದಾವಲ್ಲ ಈಗ. ಮಾಫಿ ಸಾಕ್ಷಿ ಆಗ್ಬಿಡ್ತಾ ಇದ್ರು, ಅಪ್ರೂವರ್ ಆಗ್ಬಿಡ್ತಾ ಇದ್ರು. ಅಪ್ರೂವರ್ ಪಾಪ ಇವರು ಹೋಗಿ ಅದೊಂದು ಕೆಲಸ ಮುಗಿಸಿದ್ರು. ಇಂಥ ಸುಮಾರು ಕೆಲಸಗಳು ಮುಗಿಸ್ತಾ ಇದ್ದಾರೆ. ಅಂಥ ನೀವೊಬ್ಬ ಸೋಲ್ಜರ್ನ ನೀವು ಒಬ್ಬನ ಯುದ್ಧಕ್ಕೆ ಕಳಿಸಿ ಬೇರೆಯವ್ರನ್ನೆಲ್ಲ ಕಮಾಂಡ್ ಕೊಟ್ಟು ವಾಪಸ್ ತರಿಸ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಹೈಕಮಾಂಡ್ಗೆ. ಯಾವ ನ್ಯಾಯ? ಒಬ್ಬನ ನಿಮ್ಮ ಪರವಾಗಿ ಯುದ್ಧ ಮಾಡೋನು ಒಬ್ಬನ ಕಳಿಸಿ ಬೇರೆಯವರೆಲ್ಲ ವಾಪಸ್ ಬಂದುಬಿಡಿ ಅಂತ. ಇದು ಯಾವ ನ್ಯಾಯ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ ಸರ್. ಇವ್ರದ್ದು ಸುರ್ಜೇವಾಲರು ಕ್ಲಾರಿಫಿಕೇಷನ್ ಕೊಡಬೇಕು. ರಾಹುಲ್ ಗಾಂಧಿಯವರಿಂದ ನಾವು ಕೇಳೋದೇ ಇಲ್ಲ ಇದನ್ನು. ಅವ್ರಿಗೆ ಇದನ್ನು ಅರ್ಥ ಆಗಿದೆಯೋ, ಇದ್ರ ಬಗ್ಗೆ ಇದ್ರ ಗಮನ ಇದೆಯೋ, ಅಥವಾ ಇದನ್ನೇನಾರು ತಿಳ್ಕೊಂಡಿಲ್ವೋ? ಫಸ್ಟು ಈ ಏನು ಉಸ್ತುವಾರಿಯನ್ನು ಆ ಮಿಡ್ಲ್ ಮ್ಯಾನ್ಗಳನ್ನ ಕಟ್ ಮಾಡಿಬಿಡಿ, ಎಲ್ಲ ಸರಿ ಹೋಗ್ತದೆ ಅಂತ ನನಗೆ ಅನಿಸ್ತಾ ಇದೆ.